ಈಗಾಗಲೇ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಬಹಳಷ್ಟು ಪ್ರಮುಖವಾಗಿ ನಿನ್ನೆ ನಡೆದಿರತಕ್ಕಂತಹ ಸ್ಫೋಟಕದ ಬಗ್ಗೆ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನ ಅಮಿತ್ ಶಾ ಅವರು ಮಾಡ್ತಾರೆ. ಈ ಸಭೆಯಲ್ಲಿ ಬಹಳಷ್ಟು ಹೈ ವೋಲ್ಟೇಜ್ ಮೀಟಿಂಗ್ ಆಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಸಭೆಯಲ್ಲಿ ಬಹಳಷ್ಟು ಪ್ರಮುಖ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ದೆಹಲಿಯಲ್ಲಿ ಆಗಿರುವಂತಹ ಸ್ಫೋಟದ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ಅಮಿತ್ ಶಾ ಅವರು ಪಡ್ಕೊಳ್ತಾ ಇದ್ದಾರೆ. ಸ್ಫೋಟದ ಬೆನ್ನಲ್ಲೇ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಮೀಟಿಂಗ್ ಸಹ ಆರಂಭ ಆಗಿದೆ. ಐಬಿ ನಿರ್ದೇಶಕರು, ದೆಹಲಿ ಪೊಲೀಸ್ ಆಯುಕ್ತರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಸ್ಫೋಟದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯ ಜೊತೆಗೆ ಕೂಲಂಕುಷವಾಗಿ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಮುಂದೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಹೈ ಅಲರ್ಟ್ ಬಗ್ಗೆ ಸೂಚನೆಯನ್ನು ನೀಡುವಂತಹ ಸಾಧ್ಯತೆ ಇದೆ. ನಿನ್ನೆ ನಡೆದಿರ್ತಕ್ಕಂತಹ ಸ್ಫೋಟದ ನಂತರ ಇಡೀ ದೇಶಾದ್ಯಂತ ಹೈ ಅಲರ್ಟ್ ಅಲ್ಲಿ ಇರಬೇಕು ಅಂತ ಈಗಾಗಲೇ ಗೃಹ ಇಲಾಖೆ ಸೂಚನೆಯನ್ನು ಕೊಟ್ಟಿತ್ತು. ಅದರ ಜೊತೆಗೆ ದೆಹಲಿಯ ಪ್ರಮುಖ ಸ್ಥಳಗಳನ್ನು ನಿನ್ನೆ ತಡರಾತ್ರಿಯಿಂದನೇ ಸಿಆರ್ಪಿಎಫ್ ಸಂಪೂರ್ಣವಾಗಿ ತನ್ನ ಸುಪರ್ದಿಗೆ ತೆಗೆದುಕೊಂಡು ಅಲ್ಲಿ ಭದ್ರತೆಯನ್ನು ನೀಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ದೆಹಲಿಯ ಚಾಂದಿನಿ ಚೌಕ್ ಆಗಿರಬಹುದು ಅಥವಾ ರೆಡ್ ಫೋರ್ಟ್ ಮುಂಭಾಗ ಅಂತೂ ಪೂರ್ತಿಯಾಗಿ ಅದು ಏನಂದ್ರೆ ಸೀಸ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶವೇ ಇಲ್ಲ. ಅದನ್ನು ಹೊರತುಪಡಿಸಿ ನ್ಯೂ ಡೆಲ್ಲಿ, ಅದರಲ್ಲೂ ಪ್ರಮುಖವಾಗಿ ಪಾರ್ಲಿಮೆಂಟ್, ಇಂಡಿಯಾ ಗೇಟ್, ಅದರ ಜೊತೆಗೆ ಲುಟಿಯನ್ಸ್, ಹೀಗೆ ಬಹಳಷ್ಟು ಪ್ರಮುಖವಾದಂತಹ ಸ್ಥಳಗಳೇನಿದ್ದಾವೆ, ಕನಾಟ್ ಪ್ಲೇಸ್, ಈ ಎಲ್ಲ ಪ್ರದೇಶಗಳಲ್ಲೂ ಸಹ ಅತಿ ಹೆಚ್ಚಿನ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೆಹಲಿಯ ಏರ್ಪೋರ್ಟ್ ಆಗಿರ್ಬೋದು, ದೆಹಲಿಯ ರೈಲ್ವೆ ನಿಲ್ದಾಣಗಳಾಗಿರ್ಬೋದು, ದೆಹಲಿಯ ಮೆಟ್ರೋಗಳಾಗಿರ್ಬೋದು, ಎಲ್ಲ ಕಡೆನೂ ಸಹ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಅದರಂತೆ ಈಗಾಗಲೇ ಅದರ ಸಂಪೂರ್ಣ ವರದಿಯನ್ನ, ಸಂಪೂರ್ಣ ವಿವರವನ್ನ ಈಗಾಗಲೇ ಅಮಿತ್ ಶಾ ಅವರು ಪಡ್ಕೊಳ್ತಾ ಇದ್ದಾರೆ. ಒಂದು ಕಡೆಗೆ ಯಾವ ರೀತಿಯಾದಂತಹ ಭದ್ರತೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಮತ್ತೊಂದು ಕಡೆಗೆ ಈ ತನಿಖಾ ಹಂತ ಎಲ್ಲಿವರೆಗೆ ಹೋಗಿ ನಿಂತಿದೆ, ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇದೆ, ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ಪ್ರಾಥಮಿಕ ವರದಿಗಳು ಸಿಕ್ಕಿದಾವೆ, ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಎಷ್ಟು ತಂಡಗಳಾಗಿ ಏನಂದ್ರೆ ವಿಂಗಡಣೆಯನ್ನ ಮಾಡಿಕೊಂಡು ತನಿಖೆಯನ್ನ ಮಾಡಲಾಗ್ತಾ ಇದೆ. ಸದ್ಯ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಒಟ್ಟು 8 ಇಲಾಖೆಗಳು ಇದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾವೆ, ತನಿಖೆಯನ್ನ ನಡೆಸ್ತಾ ಇದ್ದಾವೆ. ಕೇವಲ ದೆಹಲಿ ಮಾತ್ರ ಅಲ್ಲ, ದೆಹಲಿಯ ಜೊತೆಗೆ ಹರಿಯಾಣ, ಜಮ್ಮು ಕಾಶ್ಮೀರ, ಉಳಿದಂತಹ ಎಲ್ಲೆಲ್ಲಿ ಅನುಮಾನಗಳಿದಾವಲ್ಲ ಆ ಎಲ್ಲ ಪ್ರದೇಶಗಳಲ್ಲೂ ಹೋಗಿ ಈಗಾಗಲೇ ತನಿಖಾ ತಂಡ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಈ ಮೊಹಮ್ಮದ್ ಉಮರ್, ಅವನು ಯಾರು, ಅವನ ಹಿನ್ನೆಲೆ ಏನು, ಅವನಿಗೂ ಈ ಒಂದು ಸಂಘಟನೆಗೂ ಏನು ಸಂಬಂಧ, ಯಾರ ಜೊತೆ ಈ ಹಿಂದೆ ಸಂಪರ್ಕದಲ್ಲಿದ್ದ, ಇಂಟೆನ್ಷನ್ಲಿ ಹೋಗಂತಹ ಸಂದರ್ಭದಲ್ಲೇ ಏನಂತಂದ್ರೆ ಬ್ಲಾಸ್ಟ್ ಆಯಿತು. ಈಗಾಗಲೇ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಸ್ಫೋಟದ ಮುಂಚಿತವಾಗಿರುವಂತಹ ಮಾಹಿತಿಯನ್ನು ಕೊಡಬೇಕಾದ್ರೆ ನಿಮಗೆ ಫರೀದಾಬಾದ್ನಲ್ಲಿ ಬೆಳಿಗ್ಗೆ ಒಟ್ಟು 350 kg RDX ಪತ್ತೆ ಆಗುತ್ತೆ. ತದನಂತರ 2900 kg ಸ್ಫೋಟಕಗಳು ಪತ್ತೆ ಆಗುತ್ತೆ. ಅದಾದಮೇಲೆ ತಡರಾತ್ರಿ ನಡೆದಿರ್ತಕ್ಕಂತಹ ಅಂದ್ರೆ ಸಂಜೆ ನಡೆದಿರ್ತಕ್ಕಂತಹ ಘಟನೆ ಇದೆಯಲ್ಲ, ಇದು ಬಹಳಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಏನು ಅನುಮಾನ? ಅಲ್ಲಿ ಫರೀದಾಬಾದ್ನಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಅಥವಾ ಅಲ್ಲಿ ಸೀಸ್ ಮಾಡಿರ್ತಕ್ಕಂತಹ RDXಗೂ ಅಥವಾ ಸ್ಫೋಟಕಕ್ಕೂ ಮತ್ತೆ ನಿನ್ನೆ ಸಂಜೆ 6:52 ಆಗಿರ್ತಕ್ಕಂತಹ ಸ್ಫೋಟಕಕ್ಕೂ ಲಿಂಕ್ ಇದೆಯಾ ಅಂತ. ಮತ್ತೆ ಇನ್ನೊಂದು ಗಮನಿಸಬೇಕು ನೀವು, ಒಟ್ಟು 3 ಜನ ಟೆರರಿಸ್ಟ್ಗಳನ್ನ ಬಂಧನ ಮಾಡಲಾಗಿತ್ತು ಅನುಮಾನದ ಮೇಲೆ. ಅವರ ಹೇಳಿಕೆಯ ಆಧಾರದ ಮೇಲೆ ಹೋಗಿ ಹುಡುಕಿದಂತಹ ಸಂದರ್ಭದಲ್ಲಿ RDX ಸಿಗುತ್ತೆ. ಅದು 350 ರಿಂದ 360 kg. ಅದಾದ ಮೇಲೆ 2900 kg ಅಷ್ಟು ಸ್ಫೋಟಕಗಳೇನಂದ್ರೆ ಸಿಗುತ್ತೆ. ಅಲ್ಲಿ 3 ಜನರು ಸಹಿತ ಇರುವಂಥದ್ದು ಡಾಕ್ಟರ್ಸ್, ಅದಾದ ಮೇಲೆ ಸತ್ತಿರುವಂಥದ್ದು ಡಾಕ್ಟರ್. ಹಾಗಾದ್ರೆ ಇಡೀ ಪ್ರಕರಣದ ಕಿಲ್ಲರ್ ಕಾರಿನ ಕಹಾನಿ ಏನು ಅಂತ ತೋರಿಸುವಂತಹ ಕೆಲಸವನ್ನ ಮಾಡ್ತೀವಿ. ಈ ಕಾರು ಎಲ್ಲಿಂದ ಬಂತು, ಎಲ್ಲಿಗೆ ಏನಂದ್ರೆ ಯಾರಿಗೆ ಮಾರಾಟವನ್ನ ಮಾಡಲಾಯಿತು, ತದನಂತರ ಯಾರದನ್ನ ಪರ್ಚೇಸ್ ಮಾಡಿದ್ರು, ಎಲ್ಲ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತೀವಿ. ನೀವೇನು ನೋಡ್ತಾ ಇದ್ರಲ್ಲ, ಈಗ ಆಮೀರ್ ಸಲ್ಮಾನ್ ಎನ್ನುವನಿಂದ i20 ಕಾರನ್ನ ಮೊದಲು ಖರೀದಿಯನ್ನ ಮಾಡಲಾಗತ್ತೆ. ಖರೀದಿಯನ್ನ ಮಾಡಿ ತದನಂತರ ಆ ಒಂದು ಕಾರನ್ನ ಬೇರೆಯವರಿಗೆ ಏನಂತಂದ್ರೆ ಮಾರಾಟ ಮಾಡಲಾಗುತ್ತೆ. ನಿಮಗೆ ಈ ಒಂದು ಸಂಪೂರ್ಣವಾದಂತಹ ವಿವರವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತೀನಿ ನೋಡಿ ಇಲ್ಲಿ ಸ್ಕ್ರೀನಲ್ಲಿ. ಈಗಾಗಲೇ ಆಮೀರ್ ಏನಿದ್ದಾನೆ, ಈ ಆಮೀರಿಂದ ಸಲ್ಮಾನ್ ಅನ್ನುವನಿಗೆ i20 ಕಾರ್ ಖರೀದಿ ಮಾಡಿರುವಂತಹ ನಂತರ ಆ ಕಾರನ್ನ ಬೇರೆ ಮತ್ತೊಬ್ಬರಿಗೆ ಕೊಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಪೊಲೀಸರ ತನಿಖೆಯಲ್ಲಿ ಕಾರು ಮಾರಾಟ ಮಾಡಿರುವಂತಹ ವಿಚಾರ ಬೆಳಕಿಗೆ ಬರುತ್ತೆ. ಅದಾದ ಮೇಲೆ ತಾರಿಕ್, ಆಮೀರ್ನಿಂದ ತಾರಿಕ್ಗೆ ಹಸ್ತಾಂತರವಾಗುತ್ತೆ i20 ಕಾರ್.
ಅದಾದ ಮೇಲೆ ಮೊನ್ನೆ ರಾತ್ರಿ ಕಾಶ್ಮೀರದಲ್ಲಿ ಅರೆಸ್ಟ್ ಆಗಿರುವಂತಹ ಮುನ್ನ ಹಸ್ತಾಂತರ ಆಗತ್ತೆ ಕಾರು. ಹಸ್ತಾಂತರ ಆದ ನಂತರ ಆ ಒಂದು ಕಾರಿನಲ್ಲೇ ಸ್ಫೋಟಕ ಆಯಿತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಈ I-20 ಕಾರ್ ಇದೆಯಲ್ಲ, ಈ I-20 ಕಾರ್ ಹರಿಯಾಣ ಮೂಲದ ರಿಜಿಸ್ಟ್ರೇಷನ್. ಡಾಕ್ಟರ್ ಉಮರ್ ಮೊಹಮ್ಮದ್ ಏನಿದ್ದಾನೆ ಅವನು ತಾರೀಕ್ನಿಂದ ಕಾರನ್ನು ಖರೀದಿ ಮಾಡ್ತಾನೆ. ಆ ಕಾರನ್ನು ಖರೀದಿ ಮಾಡಿ ತೆಗೆದುಕೊಂಡು ಬಂದು ಸೂಸೈಡ್ ಬಾಂಬರ್ ರೀತಿಯಲ್ಲಿ ಅದನ್ನು ಬಳಕೆಯನ್ನು ಮಾಡಿಕೊಂಡು ಬ್ಲಾಸ್ಟನ್ನು ಮಾಡ್ತಾನೆ. ಈ ಕಾರಿನ ನಂಬರ್ ಹೇಳಬೇಕು ಅಂದರೆ ಹರಿಯಾಣ ಮೂಲದ್ದು, ರಿಜಿಸ್ಟ್ರೇಷನ್ 26 CE 7674. ಇದೇ ಕಾರ್ನಲ್ಲಿ ಬಂದು ಬ್ಲಾಸ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾನೆ. ಇದೇ ಕಾರ್ನಲ್ಲಿ ಏನಂದರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟಕಗಳನ್ನು ಇಟ್ಕೊಂಡು ಬರುವಂತಹ ಕೆಲಸ ಆಗುತ್ತೆ. ಈ ಒಂದು ವ್ಯಕ್ತಿಗೆ ಉಮರ್ ಮೊಹಮ್ಮದ್ಗೆ ಜೈಷೆ ಲಿಂಕ್ ಇದೆ ಅನ್ನುವಂತಹ ವಿಚಾರವೂ ಸಹಿತ ಗೊತ್ತಾಗ್ತಾ ಇದೆ. ಇದೇ ಕಾರ್ನಲ್ಲಿ ನಿನ್ನೆ ಸಂಜೆ 6:52 ರೆಡ್ ಫೋರ್ಟ್ ಮುಂಭಾಗ ಮತ್ತೆ ಚಾಂದ್ನಿ ಚೌಕ್ ಮುಂಭಾಗದ ಸಿಗ್ನಲ್ ಏನಿದೆಯಲ್ಲ, ಸರ್ಕಲ್ ಏನಿದೆಯಲ್ಲ, ಆ ಸರ್ಕಲ್ನಲ್ಲಿ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಸ್ಥಳೀಯರು ಹೇಳುವಂತಹ ಪ್ರಕಾರ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟಕ ಆಗುವಂತಹ ಮುಂಚಿತವಾಗಿ ಆ ಕಾರು ಸಂಚಾರವನ್ನು ಮಾಡ್ತಾ ಇತ್ತು. 10 ರಿಂದ 15 ಕಿಲೋಮೀಟರ್ ಸ್ಪೀಡಲ್ಲಿ ಸಂಚಾರವನ್ನು ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಯಿತು ಅಂತ. ಇನ್ನು ಡಾಕ್ಟರ್ ಆದಿಲ್, ಡಾಕ್ಟರ್ ಮುಜಾಮಿಲ್ ಫರೀದಾಬಾದ್ನಲ್ಲಿ ಸ್ಫೋಟಕಗಳೊಂದಿಗೆ ಲಾಕ್ ಆಗ್ತಾರೆ. ಅವರಿಗೆ ಇಬ್ಬರಿಗೂ ಸಹ ಜೈಷೆ ಲಿಂಕ್ ಇದೆ. ಇಬ್ಬರೂ ಸಹ ಅವರ ಸಹಚರರಾಗಿರುವಂತಹ ಶಂಕಿತ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಉಮರ್ ಆಗಿರ್ಬೋದು ಅಥವಾ ಏನಂದ್ರೆ ಈ ಹಿಂದೆ ಇರುವಂತಹ ಏನಂದ್ರೆ ಶಂಕಿತ ಉಗ್ರರು ಬಂಧರಾಗಿರ್ಬೋದಿಲ್ಲ, ಅವರಿಬ್ಬರೂ ಸಹ ಮುಂಚೆಯಿಂದನೂ ಸಹಿತ ಸಂಪರ್ಕದಲ್ಲಿ ಇದ್ರು ಅನ್ನುವಂತಹ ವಿಚಾರ ಶಂಕೆ ಪಡಿಸಲಾಗ್ತಾ ಇದೆ. ಇಡೀ ಪ್ರಕರಣವನ್ನ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ, ಇಂಟೆಲಿಜೆನ್ಸ್ ಬ್ಯೂರೋ ಮಾಡ್ತಾ ಇದೆ, NIA ಮಾಡ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ಕೈಗೊಳ್ಳುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ನವೆಂಬರ್ 13ರಂದು ದೆಹಲಿಯ ಕೆಂಪು ಕೋಟೆ ಬಂದ್ ಮಾಡೋದಕ್ಕೆ ಈಗಾಗಲೇ ಸ್ಫೋಟದ ಹಿನ್ನೆಲೆಯಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.